ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಒಳ ಮೀಸಲಾತಿ ಕುರಿತಂತೆ ತುಂಬಾ ತುಂಬಾ ಪ್ರಶ್ನೆಗಳು ನಿಮ್ಮಲ್ಲಿದೆ. ಯಾಕೆ ಅಂತಂದ್ರೆ ಸರ್ಕಾರದ ಒಂದು ಮಟ್ಟದಲ್ಲಿ ಹಲವಾರು ಜನ ಸಚಿವರಲ್ಲಿ ಈ ಒಳ ಮೀಸಲಾತಿ ಜಾರಿ ಬಗ್ಗೆ ಒಮ್ಮತವೇ ಇಲ್ಲವಂತೆ. ಅಂದ್ರೆ ಅವರವರ ನಡುವೆ ಜಾರಿ ಮಾಡಬೇಕು ಬಿಡಬೇಕು ಅನ್ನೋದು ಪ್ರಶ್ನೆ ಇದೆ. ಅದಕ್ಕೆ ಸರ್ಕಾರ ಏನ್ ಮಾಡಿದೆ, ಈ ಒಂದು ನಿಟ್ಟಿನಲ್ಲಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ನೀಡಿದಂತ ವರದಿಯನ್ನ ಎಲ್ಲ ಸಚಿವರಿಗೂ ಕೂಡ ಕೊಟ್ಟು ಅದನ್ನ ಓದಿಕೊಂಡು ಸರಿಯಾಗಿ ಎಲ್ಲರೂ ಕೂಡ ವಿಶ್ಲೇಷಣೆ ಮಾಡಿಕೊಂಡು ಆನಂತರ ತಮ್ಮ ಕೆಲವೊಂದಿಷ್ಟು ಅಬ್ಜೆಕ್ಷನ್ಗಳನ್ನ ಏನಿದೆ ಅಂತ ತಿಳಿಸಬಹುದು. ಬಟ್ ಅದಾದ್ಮೇಲೆ ಇದೇ ತಿಂಗಳ 16ನೇ ತಾರೀಕು ಒಂದು ಕ್ಯಾಬಿನೆಟ್ ಸಭೆಯನ್ನ ಮಾಡಲಾಗುತ್ತೆ. ಸೊ ಆ ಸಭೆಯಲ್ಲಿ ಅಧಿಕೃತವಾಗಿ ಈ ಒಂದು ಒಳ ಮೀಸಲಾತಿಯನ್ನ ಜಾರಿ ಮಾಡುವ ಸಂಬಂಧಪಟ್ಟ ಹಾಗೆ ಒಂದು ಫೈನಲ್ ಡಿಸಿಷನ್ ತೆಗೆದುಕೊಳ್ಳಲಾಗುತ್ತೆ ಅನ್ನೋ ಒಂದು ಮಾಹಿತಿ ಇದೆ. ಸೊ ಅದರಂತೆ ಅಂತಿಮವಾಗಿ 16ನೇ ತಾರೀಕು ನಿಮಗೆ ಒಳ ಮೀಸಲಾತಿ ವಿಚಾರವಾಗಿ ಫೈನಲ್ ಕ್ಲೈಮ್ಯಾಕ್ಸ್ ಸಿಗುತ್ತೆ. ಸೊ ಅವತ್ತು ಏನಾಗಬಹುದು ಅಂದ್ರೆ ಇವರು ಏನು ನೆಕ್ಸ್ಟ್ ಸ್ಟೆಪ್ ಏನ್ ತೆಗೆದುಕೊಳ್ತಾರೆ ಅನ್ನೋದು ಗೊತ್ತಾಗುತ್ತೆ. ಅಂಡ್ ಅದಕ್ಕಿಂತ ಮುಖ್ಯವಾಗಿ 11ನೇ ತಾರೀಕು ಇರುವಂತಹ ಹೋರಾಟಕ್ಕೆ ಯಾರು ಕೂಡ ತಪ್ಪಿಸೋದಕ್ಕೆ ಹೋಗಬೇಡಿ. ಪ್ರತಿಷ್ಠಿತ ಎಲ್ಲ ಒಂದು ಸಂಬಂಧಪಟ್ಟ ಈಗ ಆಲ್ರೆಡಿ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಆಗಿರ್ಬೋದು, ಸಚಿವರು, ಸಂಸದರು ಎಲ್ಲರನ್ನ ಕೂಡ ಭೇಟಿ ಮಾಡಿ ಈಗ ಸಂಘಟನೆ ಮೂಲಕ ಎಲ್ಲರನ್ನು ಹೋರಾಟಕ್ಕೆ ಕರೆತರುವಂತ ಪ್ರಯತ್ನ ನಡೀತಾ ಇದೆ. ದಯವಿಟ್ಟು ಯಾರನ್ನು ಕೂಡ ನೀವು ನಿರ್ಲಕ್ಷ್ಯ ಮಾಡಬೇಡಿ. ಬರೀ ಕೂತ್ಕೊಂಡು ವಯೋಮಿತಿ ಸಡಿಲಿಕ್ಕೆ ಸಿಗುತ್ತಾ, ನೋಟಿಫಿಕೇಶನ್ ಆರಂಭ ಆಗುತ್ತಾ ಅಂತ ಕಮೆಂಟ್ ಮಾಡೋದು, ಟೆಲಿಗ್ರಾಮ್ ಅಲ್ಲಿ ಮೆಸೇಜ್ ಮಾಡೋದು ಬಿಟ್ಟು ದಯವಿಟ್ಟು ಈ ಹೋರಾಟಕ್ಕೆ ಬನ್ನಿ. ಎಷ್ಟೇ ಕಷ್ಟ ಆದ್ರೂ ಆ ಒಂದು ದಿನ ನೀವು ಮೀಸಲಿಟ್ರೆ ನಿಮಗೆ ಅದರ ಪ್ರತಿಫಲ ಸಿಗುತ್ತೆ. ಯಾವುದೇ ಕಾರಣಕ್ಕೂ ಮಿಸ್ ಆಗಲ್ಲ. ದೊಡ್ಡ ಮಟ್ಟದಲ್ಲಿ ಸೇರ್ಬೇಕು. ಸುಮ್ಮನೆ ಹೋರಾಟ ಮಾಡ್ತೀವಿ ಅಂತಂದ್ರೆ ಒಂದಿಷ್ಟು ಜನ ಬಂದ್ವಿ, ಒಂದಿಷ್ಟು ಜನ ಹೋದ್ವಿ ಅನ್ನೋಂಗೆ ಆಗಬಾರ್ದು. ಹೋರಾಟ ಹೆಂಗಿರ್ಬೇಕು ಅಂದ್ರೆ ಸರ್ಕಾರಕ್ಕೆ ಸಂಬಂಧಪಟ್ಟ ಪ್ರಮುಖರು ಅವತ್ತ ವೇದಿಕೆಗೆ ಬರಬೇಕು, ಬಂದು ನಮ್ಮ ಅಹವಾಲುಗಳನ್ನು ಸ್ವೀಕರಿಸಬೇಕು. ಅಂಡ್ ಅದಕ್ಕೆ ಇಮಿಡಿಯೇಟ್ ಆಗಿ ಅವರಿಂದ ರೆಸ್ಪಾನ್ಸ್ ಸಿಗ್ಬೇಕು. ಆ ರೀತಿ ವಿದ್ಯಾರ್ಥಿಗಳ ಒಂದು ದೊಡ್ಡ ಮಟ್ಟದ ಒಂದು ಚಳುವಳಿ ರೀತಿ ಅಲ್ಲಿ ಸೃಷ್ಟಿ ಆಗ್ಬೇಕು. ಇಲ್ಲದೆ ಹೊರತು ಅವರು ನಮ್ಮನ್ನು ಯಾವುದೇ ಕಾರಣಕ್ಕೂ ಕಿವಿಯಲ್ಲಿ ಹಾಕಳಕ್ ಹೋಗಲ್ಲ. ಏನೋ ಬಂದ್ರು, ಹೋರಾಟ ಮಾಡ್ಕೊಂಡ್ರು, ಒಂದಿಷ್ಟು ಜನ ಹೊರಟೋದ್ರು ಅನ್ನೋ ಒಂದು ರೀತಿ ಆಗ್ಬಾರ್ದು. ದಯವಿಟ್ಟು ಎಲ್ಲರೂ ಕೂಡ, ಎಸ್ಪೆಷಲಿ ಮಹಿಳಾ ಅಭ್ಯರ್ಥಿಗಳು ಯಾರ್ಯಾರು ಇದ್ದೀರಾ ದಯವಿಟ್ಟು ಬನ್ನಿ. ಈ ಒಂದು ಹೋರಾಟ ನಿಮ್ಗಾಗಿಯೇ. ಈ ತುಮಕೂರು ಸುತ್ತಮುತ್ತ ಇರುವ ಜಿಲ್ಲೆಯವರಿಗೆ ಈ ರಾಮನಗರ ಆರಾಮಾಗಿ ಬರ್ಬೋದು, ಬಂದು ಹೋರಾಟದಲ್ಲಿ ಭಾಗವಹಿಸಬಹುದು, ಯಾವುದೇ ತೊಂದರೆ ಇಲ್ಲ. ದೂರದವರು ಪಾಪ ಬರ್ತಾರೆ, ಧಾರವಾಡದಿಂದ, ರಾಯಚೂರು, ಕಲಬುರಗಿ, ಯಾದಗಿರಿಯಿಂದ. ಆದಷ್ಟು ಬನ್ನಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬರ್ಸ್ ನಿಮಗೆ ಕೈ ಮುಗಿದು ಕೇಳ್ಕೊಳ್ತೀನಿ, ಈ ಹೋರಾಟದಲ್ಲಿ ಭಾಗವಹಿಸಿ. ಅಟ್ಲೀಸ್ಟ್ ನನ್ನ ಚಾನಲ್ ಇರುವಂತ 45,000 ಜನರಲ್ಲಿ ಒಂದು 400 ಜನ ಹೋರಾಟಕ್ಕೆ ಬಂದ್ಬಿಟ್ರೆ ನನ್ನ ಕಡೆಯಿಂದ ಸಿಗುವಂತ ಒಂದು ಕಾಂಟ್ರಿಬ್ಯೂಷನ್ ಆಗುತ್ತೆ. ದಯವಿಟ್ಟು ಈ ಬಾರಿ ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ. ವಯೋಮಿತಿ ಸಡಿಲಿಕೆ ಕೂಡ ಸಿಗುತ್ತೆ, ನೇಮಕಾತಿ ಕೂಡ ಪ್ರಾರಂಭ ಆಗುತ್ತೆ, ಎಲ್ಲ ಆಗುತ್ತೆ. ನೀವು ಸ್ಪಂದಿಸಿ ಕೂಡ ಏನೂ ಆಗಿಲ್ಲ ಅಂದ್ರೆ ಓಕೆ, ಸ್ಪಂದಿಸದೆ ಏನೂ ಆಗಿಲ್ಲ ಅಂತ ಅನ್ನೋದು ದಯವಿಟ್ಟು ತಪ್ಪಾಗುತ್ತೆ. ನೀವು ಹೋರಾಟಕ್ಕೆ ಬರದೆ ಯಾವುದೇ ರೀತಿ ಏನೂ ಭಾಗವಹಿಸದೆ ನಮ್ಗೆ ಏನೂ ಪ್ರತಿಫಲ ಸಿಕ್ಕಿಲ್ಲ ಸರ್ ಅಂತಂದ್ರೆ ಖಂಡಿತವಾಗಿ ಅದು ದೊಡ್ಡ ಅಪರಾಧ. ನೀವು ಬಂದು ಹೋರಾಟ ಮಾಡಿ ಅದು ಪ್ರತಿಫಲ ಸಿಕ್ಕಿಲ್ಲ ಅಂದಾಗ ಅವಾಗ ನಾವು ಅದಕ್ಕೆ ಉತ್ತರ ಕೊಡಬಹುದು. ದಯವಿಟ್ಟು ಬನ್ನಿ. ಎಲ್ಲರೂ ಕೂಡ ಈಗ ಆಲ್ರೆಡಿ ತುಂಬಾ ಎಫರ್ಟ್ ಮಾಡ್ತಾ ಇದ್ದಾರೆ. ಅಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮಲ್ಲಿರುವಂತ ಒಗ್ಗಟ್ಟನ್ನ ತೋರಿಸುವಂತ ಸಮಯ ಬಂದಿದೆ. ಹೆಂಗ್ ನೋಡಿ ರಾಜಕಾರಣಿಗಳು ತಮ್ಮ ಕೆಲಸಗಳನ್ನ ಮಾಡ್ಕೊಳ್ಳೋಕೆ ತಮ್ಮ ಒಗ್ಗಟ್ಟನ್ನ ತೋರಿಸ್ಕೊಳ್ತಾರೆ, ಹಂಗೆ ನಮಗೂ ಕೂಡ ನಮ್ಮ ಕೆಲಸ ಆಗ್ಬೇಕಿದೆ. ನೋಟಿಫಿಕೇಶನ್ ಸ್ಟಾರ್ಟ್ ಆಗ್ಬೇಕಿದೆ, ಕೆಲವೊಂದಿಷ್ಟು ಪಾರದರ್ಶಕತೆ ಬೇಕಿದೆ, ಪರೀಕ್ಷೆಗಳಲ್ಲಿ ವಯೋಮಿತಿ ಸಡಿಲಿಕೆ ಬೇಕಿದೆ, ಹಲವಾರು ನಮ್ಮ ಬೇಡಿಕೆಗಳಿದೆ. ಸೊ ಅದನ್ನ ಈಡೇರಿಸ್ಕೊಳ್ಬೇಕು. ನಾವು ಸುಮ್ಮನೆ ಹಿಂಗೆ ಕೂತ್ಕೊಂಡ್ರೆ ಎಷ್ಟು ದಿನ ಅಂತ ನಾವು ಸರ್ಕಾರವನ್ನ ಬ್ಲೇಮ್ ಮಾಡ್ತಾ, ಸಚಿವರನ್ನ ಬ್ಲೇಮ್ ಮಾಡ್ತಾ, ಇನ್ನೇನೋ ಬ್ಲೇಮ್ ಮಾಡ್ತಾ, ಒಳ ಮೀಸಲಾತಿಯನ್ನ ಬ್ಲೇಮ್ ಮಾಡ್ತಾ ಕೂತ್ಕೊಳ್ಳೋದಾಗುತ್ತೆ. ಸೊ ದಯವಿಟ್ಟು ಒಳ ಮೀಸಲಾತಿಗೂ ಕೂಡ ಒತ್ತಡ ಹಾಕ್ತಾ ಇದ್ದಾರೆ ದಲಿತ ಪರ ಸಂಘಟನೆಗಳು. ನೋಡಿ, ಇಷ್ಟೇ ತಿಳ್ಕೊಂಬಿಡಿ, ಅವ್ರಿಗೆ ಈಗ ಆಲ್ರೆಡಿ ವರದಿ ಸಲ್ಲಿಕೆ ಆಗಿದ್ರು ಕೂಡ ನಂಬಿಕೆ ಇಲ್ಲ. ಹೋರಾಟ ಮಾಡೋಣ, ಬಿಡೋದು ಬೇಡ, ಫೈನಲ್ ಆಗಿ ಜಾರಿಯಾಗೋರ್ಗೂ ಬಿಡೋದು ಬೇಡ ಅಂತಿದ್ದಾರೆ. ಸತತ 35 ವರ್ಷದಿಂದ ಹೋರಾಟ ಮಾಡಿದವರು ಅಂಥದ್ರಲ್ಲಿ ನಾವು ಒಂದು ದಿನ ಮೀಸಲಿಟ್ಟಿಲ್ಲ ಅಂತಂದ್ರೆ ಖಂಡಿತವಾಗಿಯೂ ಆಮೇಲೆ ನಮ್ಮನ್ನ ನಾವು ಕೇಳ್ಕೊಳ್ಬೇಕಾಗತ್ತೆ, ನಾವೇನು ಮಾಡಿದ್ವಿ, ಯಾಕೆ ವಿಫಲ ಆದ್ವಿ ಅಂತ. ಸೊ ದಯವಿಟ್ಟು ಅಂತ ಪ್ರಶ್ನೆ, ಅಂತ ಒಂದು ಪರಿಸ್ಥಿತಿ ನಮಗೆ ಬರಬಾರ್ದು. ಎಲ್ಲರೂ ಬನ್ನಿ, ಹೋರಾಟವನ್ನು ಯಶಸ್ವಿಗೊಳಿಸಿ. ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ನಿಮ್ಮ ಒಂದು ಪ್ರೆಸೆನ್ಸ್ ಇರಲಿ ಅಂತ ಕೇಳ್ತಾ ಧನ್ಯವಾದ.